ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಫಸ್ಟ್ ರೌಂಡ್ ರಿಯಲ್ ಅಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಇದರ ಡಿಫರೆನ್ಸ್ ಏನು, ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿವಿಧ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ ಕಾಲೇಜ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕಾಲೇಜ್ ಸ್ಟಡಿ ಮಾಡಿದಂತಹ 92% ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಆಗಿದೆ. ನಂತರ ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಹಾಗೆ ಹಲವಾರು ಸರ್ಕಾರೇತರ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ನಂತರ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ನಂತರ ಆಪ್ಷನ್ ಎಂಟ್ರಿಯಲ್ಲಿ ನೀವು ಈ ಕಾಲೇಜನ್ನು ಸರ್ಚ್ ಮಾಡೋದಕ್ಕೆ E086 ಕೋಡ್ ಅನ್ನ ಯೂಸ್ ಮಾಡಬಹುದು. ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡಲೇಬೇಕಾ, ಎಲ್ಲರೂ ಕೂಡ ಮಾಡಬೇಕಾ ಅಂತ ಕೇಳ್ತಾ ಇದ್ರು. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಪ್ಷನ್ ಯಾರಿಗೆ ಅಂತ ಹೇಳಿದ್ರೆ, ಯಾರು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ವ ಅದರೊಳಗಡೆ ಮಿಸ್ಟೇಕ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಮಾಡಿದಂತಹ ಆಪ್ಷನ್ ಎಂಟ್ರಿ ಪರ್ಫೆಕ್ಟ್ ಆಗಿದೆ, ಅದನ್ನೇ ಇಟ್ಕೊಂಡು ನಾನು ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಮಿಸ್ಟೇಕ್ಸ್ ಮಾಡಿದ್ರೆ ಅಂಥ ವಿದ್ಯಾರ್ಥಿಗಳು ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಓಕೆ, ನಂತರ SNQ ಕೋಟಾ ಅಲಾಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಇದೊಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. SNQ ಕೋಟಾ ಅಲಾಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೀಟ್ ಅಲಾಟ್ ಆಗಿರುತ್ತಲ್ವಾ, ಅವಾಗ ಇಂಥ ಕಾಲೇಜ್ ಅಲಾಟ್ ಆಗಿದೆ, ಇಂತಹ ಇಂಜಿನಿಯರಿಂಗ್ ಬ್ರಾಂಚ್ ಅಲಾಟ್ ಆಗಿದೆ, ಅದನ್ನ ಮೆನ್ಷನ್ ಮಾಡೋದ್ರ ಜೊತೆಗೆ SNQ ಕೋಟಾ ಅಂಡರ್ ಸೀಟ್ ಅಲಾಟ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ನಂತರ ಫೀಸ್ ಕೂಡ ಕಡಿಮೆ ಇರುತ್ತೆ. SNQ ಕೋಟಾ ಅಂದ್ರೆ ಏನು, ನಿಮ್ಮ ಫೀಸ್ ರಿಡ್ಯೂಸ್ ಆಗಿದೆ ಅಂತ ಅರ್ಥ. ಅಂದ್ರೆ ಈಗ 1 lakh ಫೀಸ್ ಇರುವಂತಹ ಅಥವಾ 1 lakh ಪ್ಲಸ್ ಫೀಸ್ ಇರುವಂತಹ ಇಂಜಿನಿಯರಿಂಗ್ ಕಾಲೇಜ್ ನಿಮಗೆ ಒಂದು 45,000 ಅಷ್ಟಕ್ಕೆ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ SNQ ಕೋಟಾ ಸಿಕ್ಕಿದೆ ಅಂತ ಅರ್ಥ. ಸೊ ಈ ರೀತಿ ಗೊತ್ತಾಗುತ್ತೆ. ಅಲಾಟ್ ಆದಾಗ ಅಲ್ಲಿ ಕೋಟಾ ಮೆನ್ಷನ್ ಮಾಡಿರ್ತಾರೆ, ಹಾಗೆ ಫೀಸ್ ಮೆನ್ಷನ್ ಮಾಡಿರ್ತಾರೆ. ಸೊ ಅದರ ಮೂಲಕ ಅಂದ್ರೆ ಫೀಸ್ ರೆಡ್ಯೂಸ್ ಆಗಿದ್ರೆ SNQ ಕೋಟಾ ನಿಮ್ಗೆ ಅಲಾಟ್ ಆಗಿದೆ ಅಂತ ಅರ್ಥ. ಈಗ ರಿಯಲ್ ಸೀಟ್ ಅಲಾಟ್ಮೆಂಟ್ ಹಾಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಇದರ ಡಿಫರೆನ್ಸ್ ಏನು, ಇದನ್ನ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ತಾತ್ಕಾಲಿಕ ಸೀಟ್ ಅಲಾಟ್ಮೆಂಟ್ ಅಂತ. ಇದು ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತಲ್ವಾ ಅದಕ್ಕಿಂತ ಸ್ವಲ್ಪ ಮೊದಲ ಆಗುತ್ತೆ, ಅಂದ್ರೆ ಅದ್ರ ಹಿಂದಿನ ದಿನ ಆಗುತ್ತೆ. ಸೊ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಈ ಕಾಲೇಜ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗಬಹುದು ಅಂತ ತಿಳಿಸಿರ್ತಾರೆ, ಬಟ್ ಫೈನಲ್ ಅಲ್ಲ. ಅದರ ನಂತರ ಈ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಾಗ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಎರಡು ಒಂದೇ. ಸೊ ಫೈನಲ್ ಸೀಟ್ ಅಲಾಟ್ಮೆಂಟ್ ಆದಾಗ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತಾರೆ ಈ ಕಾಲೇಜ್ ಸಿಗಬಹುದು ಅಂತ. ಅದರ ನಂತರ ಏನು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ ಅದರೊಳಗಡೆ ಸಿಕ್ಕಿರುವಂತಹ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಏನಿರುತ್ತೆ ಅದ್ರಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಕೂಡ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಪ್ರೊವಿಷನಲ್ ಮತ್ತು ಫೈನಲ್ ರಿಸಲ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದ್ರೆ ಅದು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋನ ಇದುವರೆಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.